ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 5 ಅರಣ್ಯಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸ್ನಾನವಾದ ಮೇಲೆ ಅವರು ಪರ್ಣಶಾಲೆಗೆ ಬಂದರು. ಪರ್ಣಶಾಲೆಯಲ್ಲಿ ಸೀತೆಯೊಡನೆ ಕುಳಿತ ರಾಮನು ಚಿತ್ರಾ ನಕ್ಷತ್ರದೊಡನೆ ಕೂಡಿದ ಚಂದ್ರನಂತೆ ಶೋಭಿಸಿದನು. ಸೀತಾರಾಮರು ಮಾತುಕತೆಯಾಡುತ್ತಿದ್ದಾಗ ಆಕಸ್ಮಿಕವಾಗಿ ಒಬ್ಬಳು ರಾಕ್ಷಸಿ ಅಲ್ಲಿಗೆ ಬಂದಳು. ಅವಳು ರಾವಣನ ತಂಗಿ ಶೂರ್ಪಣಖಿ ಎಂದು ಅವಳ ಹೆಸರು. ಅವಳು ದೇವತೆಯಂತೆ ಹೊಳೆಯುತ್ತಿದ್ದ ರಾಮನನ್ನು ನೋಡಿದಳು. ಮನ್ಮಥನಂತೆ ಸರ್ವಾಂಗ ಸುಂದರನಾದ ಅವನನ್ನು ಕಂಡು ಅವಳು ಕಾಮ ಮೋಹಿತಳಾದಳು. ಅವನು ಸುಮುಖನು, ಅವಳು ದುರ್ಮುಖಿ. ಅವನ ಹೊಟ್ಟೆ ಸಣ್ಣದು, ಇವಳದ್ದು ಗುಡಾಣ. ರಾಮನ ಕಣ್ಣುಗಳು ಮನೋಹರ, ಅವಳದು ವಿಕೃತ. ಸುಂದರವಾದ ತಲೆಗೂದಲು ರಾಮನದು, ಅವಳದು ಕೆಂಗೂದಲು. ಅವನು ಸುರೂಪನು, ಇವಳು ಕುರೂಪಿಯು. ಅವನದು ಮಧುರಸ್ವರ, ಇವಳದು ಗೊಗ್ಗರ ಸ್ವರ. ರಾಮನು ತರುಣನು, ಅವಳು ವಯಸ್ಸಾದವಳು. ಅವನು ದಾಕ್ಷಿಣ್ಯ ವಚನ, ಅವಳು ವಕ್ರವಾಕ್ಯನವಳು. ಅವನು ನ್ಯಾಯಶೀಲ, ಇವಳು ದುಶ್ಶೀಲೆ. ಅವನನ್ನು ಕಂಡರೆ ಸಂತಸವಾಗುತ್ತಿತ್ತು, ಇವಳನ್ನು ಕಂಡರೆ ಜಿಗುಪ್ಸೆಯಾಗುತ್ತಿತ್ತು. ಅವಳು ಕಾಮ ಪೀಡಿತಳಾಗಿ ರಾಮನನ್ನು ಮಾತನಾಡಿಸಿದಳು. ಜಟಾಧಾರಿಯಾಗಿ ತಾಪಸ ವೇಷದಲ್ಲಿರುವ ನೀನು ಯಾರು? ಪಕ್ಕದಲ್ಲಿ ಹೆಂಡತಿಯೂ ಇದ್ದಾಳೆ, ಬಿಲ್ಲು ಬಾಣಗಳು ಇವೆ. ಈ ಪ್ರದೇಶಕ್ಕೆ ಏಕೆ ಬಂದಿದ್ದೀಯ? ಇದು ರಾಕ್ಷಸರು ಇರುವ ಸ್ಥಳ. ಇಲ್ಲಿ ಬಂದ ಉದ್ದೇಶವೇನೋ ನಿಜ ಹೇಳು. ರುಜುಬುದ್ಧಿಯ ರಾಮನು ಸತ್ಯವನ್ನ ಹೇಳಲಾರಂಭಿಸಿದನು. ದೇವತೆಗಳಂತೆ ಪರಾಕ್ರಮಶಾಲಿಯಾದ ದಶರಥನೆಂಬ ರಾಜನು ಅಯೋಧ್ಯೆಯಲ್ಲಿ ಇದ್ದನು. ನಾನು ಅವನ ಹಿರಿಯ ಮಗನು. ನನ್ನನ್ನು ರಾಮ ಎನ್ನುತ್ತಾರೆ. ಇವನು ನನ್ನ ತಮ್ಮ ಲಕ್ಷ್ಮಣನು. ಇವಳು ನನ್ನ ಧರ್ಮಪತ್ನಿ ಸೀತೆ. ತಂದೆ ಮತ್ತು ಮಲತಾಯಿಯ ನಿಯೋಗದಂತೆ ವನವಾಸಕ್ಕೆ ಬಂದಿದ್ದೇವೆ. ಇದು ಧರ್ಮ ಪಾಲನೆಗಾಗಿ. ಈಗ ನೀನು ಹೇಳು, ನೀನು ಯಾರು? ಯಾರ ಮಗಳು? ನೀನು ಸುಂದರಿಯಲ್ಲ, ರಾಕ್ಷಸಿಯೇ ಇರಬಹುದೆಂದು ನಾನು ಭಾವಿಸಿದ್ದೇನೆ. ಈಗ ಇಲ್ಲಿಗೆ ಬಂದದ್ದೇಕೆ? ಮುಚ್ಚು ಮರೆ ಇಲ್ಲದೆ ಹೇಳು. ಆಗ ಕಾಮ ವೇಗಕ್ಕೆ ಸಿಲುಕಿದ ರಾಕ್ಷಸಿ ಎಂದಳು, ರಾಮ, ನನ್ನ ಹೆಸರು ಶೂರ್ಪಣಖಿ. ನೀನು ಊಹಿಸಿದ್ದು ನಿಜ. ನಾನು ರಾಕ್ಷಸಿಯೇ. ಬೇಕಾದ ರೂಪವನ್ನು ಧರಿಸಬಲ್ಲೆ. ಎಲ್ಲರನ್ನೂ ಹೆದರಿಸುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿದ್ದೇನೆ. ನನ್ನಣ್ಣ ರಾವಣ ಮಹಾಬಲಶಾಲಿ, ರಾಕ್ಷಸ ರಾಜ, ಮಹಾವೀರ, ವಿಶ್ವವಸರ ಪುತ್ರ. ನೀನು ಅವರ ಹೆಸರನ್ನು ಕೇಳಿರಬಹುದು. ರಾವಣನ ತಮ್ಮ ಕುಂಭಕರ್ಣ ನಿದ್ರಾ ಸಂಪನ್ನ. ಅವನ ತಮ್ಮ ವಿಭೀಷಣ. ಅವನಲ್ಲಿ ಸ್ವಲ್ಪವೂ ರಾಕ್ಷಸ ಬುದ್ಧಿ ಇಲ್ಲ. ಧರ್ಮಾತ್ಮ ಅವನು. ಅದಕ್ಕೆ ರಾಕ್ಷಸ ಕೃತ್ಯವಿಲ್ಲ. ಇಲ್ಲೇ ಖರ ದೂಷಣ ಎಂಬ ನನ್ನ ಸೋದರರಿದ್ದಾರೆ. ಆದರೆ ನಾನು ಅವರನ್ನೆಲ್ಲ ಮೀರಿಸಿದವಳು. ನೀನು ಅತ್ಯಂತ ರೂಪ ಸಂಪನ್ನ, ಪುರುಷೋತ್ತಮ. ನೀನು ರಾಮನಲ್ಲ, ಕಾಮ. ನಿನ್ನನ್ನು ನನ್ನ ಗಂಡನನ್ನಾಗಿ ಮಾಡಿಕೊಳ್ಳಬೇಕು ಎಂಬ ಆಸೆಯಾಗಿದೆ. ನನ್ನ ಪ್ರಭಾವ ಬಲಗಳು ಅತುಲ. ಇಷ್ಟ ಬಂದಂತೆ ಸಂಚರಿಸುವವಳು. ನೀನು ನನ್ನ ಗಂಡನಾಗಿ ಚಿರಕಾಲ ಸುಖಪಡು. ಈ ಸೀತೆಯಿಂದ ಏನು ಪ್ರಯೋಜನ? ನಿನ್ನ ಮುಂದೆ ಇವಳು ವಿಕಾರವಾಗಿ ಕಾಣಿಸುತ್ತಾಳೆ. ಇವಳು ನಿನಗೆ ಯೋಗ್ಯಳಲ್ಲ. ನಾನೇ ನಿನಗೆ ಅನುರೂಪಳು. ನೀನು ನನ್ನನ್ನು ನಿನ್ನ ಹೆಂಡತಿಯನ್ನಾಗಿ ಸ್ವೀಕರಿಸು. ಈ ಕುರೂಪಿಯು ದುರಾಚಾರಣಿಯೂ ಆದ ಹೆಂಗಸನ್ನು ನಿನ್ನ ತಮ್ಮನನ್ನು ಒಟ್ಟಿಗೆ ತಿಂದು ಬಿಡುತ್ತೇನೆ. ಆಮೇಲೆ ಎಲ್ಲಿ ಬೇಕೆಂದಲ್ಲಿ ನಾವಿಬ್ಬರು ವಿಹರಿಸಬಹುದು. ಈ ಮಾತುಗಳನ್ನು ಕೇಳಿ ರಾಮನು ನಕ್ಕು ಹೇಳಿದನು, ಕಾಮ ಪಾಶಾಬ್ಧ ರೂಪಳಾದ ಶೂರ್ಪಣಖಿಯೇ. ರಾಮನು ಮುಗುಳ್ನಗತ್ತ ಹೇಳಿದನು, ನಾನು ಗೃಹಸ್ಥನಾಗಿದ್ದೇನೆ. ಇವಳು ನನ್ನ ಪ್ರೀತಿಯ ಹೆಂಡತಿ. ನಿನ್ನಂತಹ ಮಹಿಳೆಯರಿಗೆ ಸವತಿಯರು ಇರುವುದು ಸಹ್ಯವಲ್ಲ. ಇಲ್ಲಿದ್ದಾನಲ್ಲ ನನ್ನ ತಮ್ಮ, ಅವನಿಗೆ ಇಲ್ಲಿ ಹೆಂಡತಿ ಇಲ್ಲ. ಒಳ್ಳೆಯ ನಡೆಯವನು, ನೋಡಲೂ ಸುಂದರನಾಗಿದ್ದಾನೆ, ಮಹಾವೀರ. ಅವನಿಗೆ ಹೆಂಡತಿ ಬೇಕು. ಅವನು ನಿನಗೆ ಸರಿಯಾದ ಗಂಡ. ಅವನೊಡನಿದ್ದರೆ ನಿನಗೆ ಸವತಿಯ ಕಾಟ ಇರುವುದಿಲ್ಲ ನೋಡು. ರಾಮನ ಮಾತನ್ನು ಕೇಳಿ ಶೂರ್ಪಣಖಿಯು ಅವನನ್ನು ಬಿಟ್ಟು ಲಕ್ಷ್ಮಣನಿಗೆ ಎಂದಳು, ನೋಡಯ್ಯ ಲಕ್ಷ್ಮಣ, ನಾನು ನಿನಗೆ ಸರಿಯಾದ ಜೋಡಿ. ನನ್ನ ಸುಂದರವಾದ ಶರೀರವನ್ನು ಒಮ್ಮೆ ನೋಡು. ನನ್ನ ಜೊತೆ ದಂಡಕಾರಣ್ಯದಲ್ಲಿ ಸುಖವಾಗಿ ವಿಹರಿಸಬಹುದು. ಅದಕ್ಕೆ ಲಕ್ಷ್ಮಣನು ನಗುತ್ತಾ ಹೇಳಿದನು, ಅಮ್ಮ ಸುಂದರಾಂಗಿ,
ನಾನೇ ದಾಸ, ದಾಸನ ದಾಸಿಯಾಗುವುದು ನಿನಗೆ ಇಷ್ಟವೇ? ನಾನು ಸ್ವತಂತ್ರನಲ್ಲ, ನನ್ನಣ್ಣನ ಅಧೀನ. ಸುಂದರಿ, ನೀನು ನನ್ನಣ್ಣನ ಎರಡನೇ ಹೆಂಡತಿಯಾಗಿ ಸುಖವಾಗಿರು. ನೀನೇ ಹೇಳಿದ್ದೀಯಲ್ಲ ಅವನ ಹೆಂಡತಿ ಕುರೂಪಿ ಮುದುಕಿ ಎಂದು. ಆದುದರಿಂದ ನನ್ನಣ್ಣ ಅವಳನ್ನು ಬಿಟ್ಟು ನಿನ್ನ ಜೊತೆಯೇ ಇರುತ್ತಾನೆ. ನಿನ್ನಂತಹ ದಿವ್ಯ ಸ್ತ್ರೀಯನ್ನು ಬಿಟ್ಟು ಜಾಣನಾದ ಮನುಷ್ಯನು ಮಾನವ ಸ್ತ್ರೀಯನ್ನು ಪ್ರೀತಿಸಲು ಸಾಧ್ಯವೇ? ಶೂರ್ಪಣಕಿಗೆ ಪರಿಹಾಸದ ಪರಿಚಯವೇ ಇರಲಿಲ್ಲ. ಲಕ್ಷ್ಮಣನ ಮಾತನ್ನು ಅವಳು ಸತ್ಯವೆಂದೇ ನಂಬಿದಳು. ಅವಳು ಮತ್ತೆ ರಾಮನ ಹತ್ತಿರ ಹೋದಳು. ಅವಳೆಂದಳು, ಈ ಕುರೂಪಿ ಕೆಟ್ಟ ಮುದಿ ಹೆಂಗಸರು ಇರುವುದರಿಂದ ನೀನು ನನ್ನನ್ನು ಮೆಚ್ಚುತ್ತಿಲ್ಲ ಅಲ್ಲವೇ? ನಾನೀಗಲೇ ಇವಳನ್ನು ತಿಂದು ಬಿಡುತ್ತೇನೆ, ನೀನು ನೋಡುತ್ತಿರು. ಆಮೇಲೆ ನಿನ್ನ ಜೊತೆ ಸವತಿಯ ಕಾಟವಿಲ್ಲದೆ ಸುಖವಾಗಿ ವಿಹರಿಸುತ್ತೇನೆ. ಹೀಗೆಂದು ದೊಂದಿಗಣ್ಣಿನ ಶೂರ್ಪಣಿಕೆಯು ಮೃಗಾಕ್ಷಿಯಾದ ಸೀತೆಯ ಕಡೆಗೆ ನುಗ್ಗಿದಳು. ರೋಹಿಣಿ ನಕ್ಷತ್ರದ ಕಡೆಗೆ ಉಲ್ಕೆಯು ನುಗ್ಗಿದಂತೆ ಕಾಣಿಸಿತು. ಸಿಟ್ಟಿಗೆದ್ದ ರಾಮನು ಲಕ್ಷ್ಮಣನಿಗೆಂದನು, ತಮ್ಮ, ದುಷ್ಟರ ಜೊತೆ ಪರಿಹಾಸ ಎಂದೂ ಒಳ್ಳೆಯದಲ್ಲ. ಸೀತೆ ಹೇಗೋ ಬದುಕಿ ಉಳಿದಿದ್ದಾಳೆ. ಈ ಕುರೂಪಿ ರಾಕ್ಷಸಿಯನ್ನು ಇನ್ನಷ್ಟು ವಿರೂಪಗೊಳಿಸಿ ಕಳುಹಿಸಿಬಿಡು. ರಾಮನು ಹಾಗೆನ್ನುವುದೇ ತಡ ಲಕ್ಷ್ಮಣನು ಶೂರ್ಪಣಿಕೆಯ ಕಿವಿ ಮೂಗುಗಳನ್ನು ಕತ್ತರಿಸಿಬಿಟ್ಟನು. ಮಳೆಗಾಲದ ಮೋಡದಂತೆ ಅವಳು ಅರಚಿದಳು. ಅವಳ ಕಿವಿ ಮೂಗುಗಳಿಂದ ರಕ್ತ ಸುರಿಯುತ್ತಿತ್ತು. ಅವಳ ಅಣ್ಣನಾದ ಖರನ ಹತ್ತಿರ ಧಾವಿಸಿದಳು. ಖರನು ದಂಡಿನ ಮಧ್ಯದಲ್ಲಿ ಕುಳಿತಿದ್ದನು. ನೋಡಲು ಅವನೂ ಭೀಕರನಾಗಿದ್ದನು. ಶೂರ್ಪಣಕಿಯು ಆಕಾಶದಿಂದ ಮಿಂಚು ಬಿದ್ದಂತೆ ಅವನ ಮುಂದೆ ಹೋಗಿ ಬಿದ್ದಳು. ಅರೆ ಪ್ರಜ್ಞಾವಸ್ಥೆಯಲ್ಲಿ ಅವಳು ತನ್ನ ಗೋಳಿನ ಕಥೆಯನ್ನು ಹೇಳಿದಳು. ತಂಗಿಯ ದುರವಸ್ಥೆಯನ್ನು ವೀಕ್ಷಿಸಿದ ಖರನು ಕ್ರೋಧ ಮೂರ್ಛಿತನಾದನು. ಅವನು ಶೂರ್ಪಣಕಿಯನ್ನು ವಿಚಾರಿಸಿದನು. ಏಳಮ್ಮ ತಂಗಿ, ಏನಾಯಿತೆಂಬುದನ್ನು ಹೇಳು. ದಿಗಿಲು ಭಯಗಳನ್ನು ಬಿಡು. ಸರಿಯಾಗಿ ಹೇಳು. ನಿನ್ನನ್ನು ವಿರೂಪಗೊಳಿಸಿದ್ದು ಯಾರು? ಸುಮ್ಮನೆ ಕೃಷ್ಣ ಸರ್ಪವನ್ನು ಕೆಣಕಿದ್ದು ಯಾರು? ವಿಷದ ಹಾವನ್ನು ಬೆರಳ ತುದಿಯಿಂದ ಕೆರಳಿಸುವುದು ಆಟವೆಂದು ತಿಳಿದಿದ್ದಾರೋ ಏನೋ ಅವರು? ನನ್ನ ಕತ್ತಿಗೆ ಮೃತ್ಯುಪಾಶವನ್ನು ಬಿಗಿದುಕೊಂಡು ಅದನ್ನು ತಿಳಿಯದಿರುವ ಹೆಡ್ಡನ್ನು ಯಾರು? ನಿನ್ನ ಮೇಲೆ ಕೈ ಮಾಡಿದವರು ದುಸ್ಸಹ ವಿಷವನ್ನೇ ಕುಡಿದಾಯಿತು. ನೀನು ಬಲ ಪರಾಕ್ರಮಗಳು ಇರುವವಳು. ಇಷ್ಟ ಬಂದ ರೂಪವನ್ನು ಧರಿಸಿ ಇಷ್ಟ ಬಂದಂತೆ ಸಂಚರಿಸುವವಳು. ನಿನ್ನೆ ಅವಸ್ಥೆಗೆ ಕಾರಣ ಯಾರು? ದೇವರೋ, ಗಂಧರ್ವರೋ, ಋಷಿಭೂತಗಳಲ್ಲಿ ನಿನ್ನನ್ನು ವಿರೂಪಗೊಳಿಸಿದ ವೀರನು ಯಾರು? ನನಗೆ ಇಷ್ಟವಾಗದ ಕೆಲಸವನ್ನು ಮಾಡಬಲ್ಲವನು ಈ ಲೋಕದಲ್ಲಿ ಇರುವನೆಂದರೆ ಅವನು ಕೇವಲ ಸಹಸ್ರಾಕ್ಷ ಮಹೇಂದ್ರ. ಅವನೇ ಇರಲಿ, ನಾನು ಅವರನ್ನು ಬಿಡುವುದಿಲ್ಲ. ಪೂರ್ತಿ ಚೇತರಿಸಿಕೊಂಡ ಮೇಲೆ ನಿನಗೆ ಕೆಡುಕು ಮಾಡಿದ ದುಷ್ಟ ಯಾರು ಎಂಬುದನ್ನು ಹೇಳು. ಅದಕ್ಕೆ ಶೂರ್ಪಣಿಕೆಯು ಕಂಬನಿಯನ್ನು ಸುರಿಸುತ್ತಾ ಹೇಳಿದಳು, ಅವರಿಬ್ಬರು ತರುಣರು, ಸುಕುಮಾರರು, ಮಹಾಬಲರು, ಕಮಲದಂತೆ ವಿಶಾಲವಾದ ಕಣ್ಣುಳ್ಳವರು, ನಾರುಮಡಿ ಕೃಷ್ಣಾಜಿನಗಳನ್ನು ಉಟ್ಟವರು, ಫಲಮೂಲಗಳನ್ನು ತಿಂದು ಬದುಕುವವರು, ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡವರು, ತಾಪಸ ಧರ್ಮವನ್ನು ಆಚರಿಸುತ್ತಿರುವವರು. ಅವರು ಅಣ್ಣ ತಮ್ಮಂದಿರು, ದಶರಥನ ಮಕ್ಕಳು, ರಾಮ ಮತ್ತು ಲಕ್ಷ್ಮಣ ಎಂಬ ಹೆಸರಿನವರು. ಅವರು ದೇವತೆಗಳು ಮನುಷ್ಯರು ಎಂಬುದನ್ನು ನಿರ್ಣಯಿಸುವುದು ಕಷ್ಟ. ಅವರ ಮಧ್ಯೆ ಒಬ್ಬಳು ತರುಣಿಯೂ ಇದ್ದಾಳೆ. ಎಲ್ಲ ಆಭರಣಗಳಿಂದ ಅಲಂಕೃತಳಾಗಿದ್ದಾಳೆ. ಬಲು ಸುಂದರಿ. ಅವಳಿಂದಾಗಿಯೇ ನನಗೆ ಇಂತಹ ಅವಸ್ಥೆ. ಅವರಿಬ್ಬರು ನನ್ನನ್ನು ದುಶ್ಚರಿತೆ ಎಂಬಂತೆ ಅವಮಾನಿಸಿದರು. ಆ ವಕ್ರನಡೆಯ ಹೆಂಗಸಿನ ಮತ್ತು ಆ ಅಣ್ಣ ತಮ್ಮಂದಿರ ರಕ್ತವನ್ನು ನಾನು ಕುಡಿಯಬೇಕು. ಇದು ನನ್ನ ಆಸೆ. ಇದನ್ನು ನೀನು ನೆರವೇರಿಸಿಕೊಡಬೇಕು. ತಂಗಿಯ ಮಾತನ್ನು ಕೇಳಿದ ಖರನು ಮೃತ್ಯುವಿಗೆ ಸಮಾನರಾದ ತನ್ನ 14 ಮಂದಿ ಸೈನಿಕರಿಗೆ ಆದೇಶಿಸಿದನು. ರಾಕ್ಷಸರೇ, ಶಸ್ತ್ರಧಾರಿಗಳಾದ ಇಬ್ಬರು ಮಾನವರು ದಂಡಕಾರಣ್ಯವನ್ನು ಪ್ರವೇಶಿಸಿದ್ದಾರೆ. ಅವರ ಜೊತೆಯಲ್ಲಿ ಒಬ್ಬಳು ಹೆಂಗಸೂ ಇದ್ದಾಳೆ. ಮೂವರನ್ನು ಕೊಂದು ಬಿಡಿ. ನನ್ನ ತಂಗಿ ಅವರ ರಕ್ತವನ್ನು ಕುಡಿಯಬೇಕಂತೆ. ಪಾಪ ಆಸೆ ಪಡುತ್ತಿದ್ದಾಳೆ. ಬೇಗನೆ ಹೋಗಿ ಅವರನ್ನು ಸಾಯಿಸಿಬಿಡಿ. ಖರನ ಆಜ್ಞೆಯಂತೆ 14 ಕ್ರೂರ ರಾಕ್ಷಸರು ಶೂರ್ಪಣಕಿಯನ್ನು ಕರೆದುಕೊಂಡು ರಾಮಾದಿಗಳು ಇರುವಲ್ಲಿ ಹೋದರು. ಆದರೆ ಅವರಿಂದ ರಾಮ ಲಕ್ಷ್ಮಣರ ಕೂದಲನ್ನೂ ಕೊಂಕಿಸಲಾಗಲಿಲ್ಲ. ಕಾಡ್ಗಿಚ್ಚುಗಳನ್ನು ಆನೆಗಳು ಎಂದಾದರೂ ಎದುರಿಸುವುದುಂಟೆ? ಶೂರ್ಪಣಕಿಯು ಆಶ್ರಮದಲ್ಲಿ ರಾಮಾದಿಗಳನ್ನು ರಾಕ್ಷಸರಿಗೆ ತೋರಿಸಿದಳು. ಶೂರ್ಪಣಕಿಯನ್ನು ಮತ್ತು ರಾಕ್ಷಸರನ್ನು ಕಂಡ ರಾಮನು ಲಕ್ಷ್ಮಣನಿಗೆಂದನು, ಲಕ್ಷ್ಮಣ, ಒಂದು ಕ್ಷಣ ಸೀತೆಯ ಹತ್ತಿರ ಇರು. ಶೂರ್ಪಣಕಿಯೊಡನೆ ರಾಕ್ಷಸರು ದಯಮಾಡಿಸಿದ್ದಾರೆ. ಅವರನ್ನು ಯಮನ ಮನೆಗೆ ಕಳುಹಿಸಿಕೊಟ್ಟು ಬರುತ್ತೇನೆ. ಲಕ್ಷ್ಮಣನು ಸರಿ ಎಂದನು. ರಾಮನು ತನ್ನ ಮಹಾಧನಸ್ಸಿಗೆ ಹೆದೆಯೇರಿಸಿ ರಾಕ್ಷಸರಿಗೆ ಹೇಳಿದನು, ನಾವು ದಶರಥನ ಮಕ್ಕಳು. ರಾಮ ಲಕ್ಷ್ಮಣರೆಂದು ನಮ್ಮ ಹೆಸರು. ನನ್ನ ಹೆಂಡತಿ ಸೀತೆಯೂ ಇದ್ದಾಳೆ. ಫಲಮೂಲಗಳನ್ನು ತಿಂದುಕೊಂಡು ಇಂದ್ರಿಯ ನಿಗ್ರಹ ಮಾಡಿಕೊಂಡು ತಪಸ್ವಿಗಳಂತೆ ದಂಡಕಾರಣ್ಯದಲ್ಲಿ ವಾಸಿಸಲು ಬಂದಿದ್ದೇವೆ. ನಮಗೆ ಸುಮ್ಮನೆ ಏಕೆ ತೊಂದರೆ ಕೊಡುತ್ತೀರಿ? ಋಷಿಗಳಿಗೆ ಪೀಡೆ ಕೊಡುವ ನಿಮ್ಮಂತಹ ಪಾಪಾತ್ಮರನ್ನ ಯುದ್ಧದಲ್ಲಿ ಸಂಹರಿಸಬೇಕೆಂದು ಋಷಿಗಳು ಆಜ್ಞಾಪಿಸಿದ್ದಾರೆ. ಆದ್ದರಿಂದಲೇ ಶಸ್ತ್ರಧಾರಿಗಳಾಗಿದ್ದೇವೆ. ರಾಕ್ಷಸರೇ, ನಿಮಗೆ ಯುದ್ಧದಲ್ಲಿ ಸಾಯುವ ಆಸೆ ಇದ್ದರೆ ಇಲ್ಲೇ ನಿಂತು ಯುದ್ಧ ಮಾಡಿರಿ. ಬದುಕುವ ಆಸೆ ಇದ್ದರೆ ಕೂಡಲೇ ಇಲ್ಲಿಂದ ಸ್ಥಳವನ್ನು ಬರಿದು ಮಾಡಿರಿ. ಹೇಗೂ ನಿಮಗೆ ಮಾಯವಾಗುವ ವಿದ್ಯೆ ತಿಳಿದಿದೆಯಲ್ಲ.
ರಾಮನ ಮಾತುಗಳಿಂದ ರಾಕ್ಷಸರ ಪಿತ್ತ ನೆತ್ತಿಗೇರಿತು. ಅವರೆಂದರು, ನಮ್ಮ ಒಡೆಯನಾದ ಖರನಿಗೆ ಕೋಪ ಬರುವಂತೆ ಮಾಡಿ ಬಹಳ ತಪ್ಪು ಮಾಡಿದೆ. ಅದರ ಪರಿಣಾಮವಾಗಿ ನೀನೀಗ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಲಿರುವೆ. ಯುದ್ಧದಲ್ಲಿ ನಾವು ನಿನ್ನನ್ನು ಕೊಲ್ಲುತ್ತೇವೆ. ನಾವು 14 ಮಂದಿ ಇದ್ದೇವೆ, ನೀನು ಒಬ್ಬನೇ ಇದ್ದೀಯ. ನಮ್ಮ ಎದುರು ನಿಲ್ಲಲು ನಿನಗೆ ಶಕ್ತಿ ಇದೆಯೇ? ನಿಲ್ಲುವುದಕ್ಕೆ ಆಗದಿದ್ದರೆ ಯುದ್ಧ ಮಾಡುವುದು ಹೇಗೆ? ನಾವು ಕೈಗಳಿಂದಲೇ ಎಸೆಯುವ ಪರಿಗ ಮೊದಲಾದ ಆಯುಧಗಳಿಂದ ನೀವು ಜೀವ ಕಳೆದುಕೊಳ್ಳಲಿರುವೆ. ನಿನ್ನ ಪರಾಕ್ರಮ ಬಿಲ್ಲುಗಳು ಯಾವ ಕೆಲಸಕ್ಕೂ ಬರುವುದಿಲ್ಲ. ಹೀಗೆ ಗಳಹಿದ ರಾಕ್ಷಸರು ಆಯುಧಗಳನ್ನು ಎತ್ತಿಕೊಂಡು ರಾಮನ ಮೇಲೇರಿ ಹೋದರು. ಪರಿಗ ಮೊದಲಾದ ಆಯುಧಗಳನ್ನು ರಾಮನ ಮೇಲೆ ಪ್ರಯೋಗಿಸಿದರು. ರಾಮನು ಅವೆಲ್ಲವನ್ನು ತನ್ನ ಬಾಣಗಳಿಂದ ಭಂಗಗೊಳಿಸಿದನು. ಮತ್ತೆ ಸೂರ್ಯನಂತೆ ಜಗಿಜಗಿಸುವ ಬಾಣಗಳನ್ನು ಬಿಲ್ಲಿಗೆ ಹೂಡಿ ಗುರಿಯಿಟ್ಟು ರಾಕ್ಷಸರ ಕಡೆಗೆ ಬಿಟ್ಟನು. ಇಂದ್ರನ ವಜ್ರಾಯುಧದಂತೆ ಅವುಗಳ ರಕ್ಕಸರ ಮೇಲೆ ಎದೆಗಳನ್ನು ಸೀಳಿದವು. ಹುತ್ತಗಳಿಂದ ಹಾವುಗಳು ಹೊರಬರುವಂತೆ ಅವರ ಬಾಯಿಂದ ರಕ್ತ ಹೊರಗೆ ಬಂದಿತು. ಅವರು ಸತ್ತು ಬಿದ್ದರು. ಅವರು ಸತ್ತು ಹೋಗಲು ಶೂರ್ಪಣಿಕೆಯು ಭಯಂಕರವಾಗಿ ಗರ್ಜಿಸುತ್ತಾ ಖರನಿದ್ದಲಿಗೆ ಧಾವಿಸಿದಳು. ಅವನ ಮುಂದೆ ಬಿದ್ದು ಅಳುತ್ತಾ ಹೇಳಿದಳು, ಅಣ್ಣ, ನಿನ್ನ ರಾಕ್ಷಸರು ರಾಮನಿಂದ ಹತರಾದರು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.